ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಗ್ ವಿತ್ ಫ್ಯಾಮಿಲಿ. ಇವತ್ತು ನಾನು ಬೆಳಿಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಹೇಗೆ ಕಾಣ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ ಆಯಿತಾ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ಇವತ್ತು ಊರಿಗೆ ಹೋಗಬೇಕು. ಸೊ ಫಸ್ಟ್ ಟೈಮ್ ನಾನು ನನ್ನ ಮಗ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಇಬ್ಬರೇ. ಸೊ ಬೆಳಗಾಮಿಂದ ನಮ್ಮೂರಿಗೆ ಅಂದರೆ ಅಥಣಿಗೆ. ನೋಡೋಣ ಹೇಗೆಲ್ಲ ಡೇನ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹೋಗಬೇಕು ಅಂತ ರೆಡಿ ಆಗ್ತಿದ್ದೀನಿ. ಎಲ್ಲ ಕೆಲಸ ಮಾಡೋದನ್ನ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ಡೈರೆಕ್ಟಾಗಿ ರೆಡಿ ಆಗ್ತಿದ್ದೀನಿ, ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನಾನು ಫಸ್ಟ್ ಟೈಮ್ ನಾನು ಒಬ್ಬಳೇ ಅಥವಾ ನನ್ನ ಮಗನ ಕರ್ಕೊಂಡು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿರೋದು. ಅದರಲ್ಲೂ ಈಗಂತೂ ಹೆಣ್ಮಕ್ಳಿಗೆಲ್ಲ ಆಧಾರ್ ಕಾರ್ಡ್ ಫ್ರೀ ಆಗಿರೋದ್ರಿಂದ ಬಸ್ಸು ತುಂಬಾ ರಶ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇವತ್ತು ನಾನು ಆ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ನಾನು ಹಾಕ್ಕೊಂಡಿರುವಂಥ ಈ ಡ್ರೆಸ್ ಬಂದುಬಿಟ್ಟು ಒಂದು 4 ವರ್ಷ ಹಿಂದೆ ತೆಗೆದುಕೊಂಡಿದ್ದು. ಇವಾಗ ನೋಡಿದರೆ ಲೂಸ್ ಆಗ್ತಿದೆ, ಗೊತ್ತಿಲ್ಲ ಯಾಕೆ ಅಂತ. ನಾನಂತೂ ಸ್ಲಿಮ್ ಆಗಿಲ್ಲ, ಬಟ್ ಬಟ್ಟೆ ಹೆಂಗೆ ಲೂಸ್ ಆಗ್ತಿದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಎನಿವೇಜ್, ಎಲ್ಲರೂ ಕೇಳ್ಬೋದು, ನಿಮ್ಮ ಹತ್ರ ಕಾರ್ ಇದೆ, ಯಾಕೆ ಕಾರಲ್ಲಿ ಹೋಗ್ತಾ ಇಲ್ಲ, ಬಸ್ಸಲ್ಲಿ ಯಾಕೆ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ. ಆದರೆ ಕಾರ್ ಡ್ರೈವಿಂಗ್ ಮಾಡ್ಲಿಕ್ಕೆ ನನಗೆ ಬರಲ್ಲ. ನಮ್ಮ ಮನೆಯವ್ರಿಗೆ ಇವತ್ತು ಆಫೀಸ್ ಮೀಟಿಂಗ್ ಇರೋದ್ರಿಂದ ಅವ್ರು ಬರೋದಿಲ್ಲ. ಸೊ ಅವ್ರು ಬೈಕಲ್ಲಿ ಬರ್ತಾರೆ. ಸೊ ಹಂಗಾಗಿ ನಾನು ನನ್ನ ಮಗ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೋಡಬೇಕು, ಗೊತ್ತಿಲ್ಲ ಹೆಂಗೆ ಹೋಗ್ತೀನಿ ಅಂತ. ರಶ್ ಇದ್ದರೆ ಮಾತ್ರ ನನಗೆ ಹತ್ತಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಸ್ಸಲ್ಲಿ ತುಂಬ ರಶ್ ಇದ್ದರೆ ಅವರೇ ಹತ್ತಿಸ್ತಾರೆ ಅಂತ ಹೇಳ್ತಾರೆ. ತುಂಬ ಜನ ಮಾತಾಡೋದನ್ನ ಕೇಳಿದ್ದೀನಿ. ಏನಿಲ್ಲ, ಸ್ಕಿನ್ ಕೇರ್ನ ಮಾಡ್ಕೊಂಡು ಸಿಂಪಲ್ಲಾಗಿ ಹೋಗ್ತಿದ್ದೀನಿ. ಯಾಕಂದರೆ ಆ ಕಡೆ ಅಥಣಿ ಕಡೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸೊ ಸನ್ಸ್ಕ್ರೀನು ಕಂಪಲ್ಸರಿ ಅಂತ ಸನ್ಸ್ಕ್ರೀನ್ನ ಯೂಸ್ ಮಾಡ್ತಿದ್ದೀನಿ. ನಾನು ನಿಮಗೆ ವಿಡಿಯೋ ಬೇಕಾದರೆ ಶೇರ್ ಮಾಡ್ತೀನಿ, ಕಮೆಂಟ್ ಮಾಡಿ ಆಯಿತಾ. ನನ್ನ ಒಂದು ಸ್ಕಿನ್ ಕೇರ್ ರೂಟೀನ್ ವ್ಲಾಗ್ನ ಹಾಕ್ತೀನಿ. ನಾನು ರೆಡಿ ಆಗಬೇಕಾದ್ರೆ ನನ್ನ ಮಗ ತುಂಬಾ ಕಾಟ ಕೊಡ್ತಿದ್ದ. ಸೊ ಹಂಗೆ ಅವನ ಜೊತೆ ಮಾತಾಡ್ತಾ ರೆಡಿ ಆಗ್ತಿದ್ದೀನಿ. ಬೇಗನೆ ಹೋಗಬೇಕು ಊರಿಗೆ. ಯಾಕೆಂದರೆ ಊರಲ್ಲಿ ನಮ್ಮ ಅಜ್ಜಿ ತೀರೋಗಿರೋದ್ರಿಂದ, ಅವರ ತಿಥಿ ಇರೋದ್ರಿಂದ ತಿಥಿ ಕಾರ್ಯ ಮುಗಿಸ್ಕೊಂಡು ಬರಬೇಕು. ಹಾಗಾಗಿ ಹೋಗಲೇಬೇಕಾಗಿರೋ ಸಂದರ್ಭ ಬಂದಿದೆ. ಅದಕ್ಕಾಗಿ ಬೇಗ ರೆಡಿ ಆಗ್ತಿದ್ದೀನಿ. ಸೊ ಬೇಗ ಕೆಲಸ ಮುಗಿಸ್ಕೊಂಡು ಬೇಗನೆ ರೆಡಿಯಾಗಿ ಬಸ್ಸಲ್ಲಿ ಹೋಗೋದ್ರಿಂದ ಬೆಳಿಗ್ಗೆ ಬೇಗ ಎದ್ದಿದ್ದೆ ಇವತ್ತು. ಸೊ ಹಾಗಾಗಿನೇ ಕೆಲಸ ಆಯಿತು. ಇಲ್ಲ ಅಂದರೆ ಖಂಡಿತ ಇಷ್ಟು ಬೇಗ ನಾನು ಯಾವತ್ತೂ ರೆಡಿ ಆಗೋದೇ ಇಲ್ಲ. ನನ್ನ ಮಗನಿಗೆ ಈ ಸ್ಪ್ರೈಟ್ ಬೇಕಂತ ಈ ಮಳೆಗಾಲದಲ್ಲಿ ಬೇಡ ಅಂತಂದರೂ ಕೇಳ್ತಾನೆ ಇಲ್ಲ. ನಾನು ಯಾವತ್ತೂ ಈ ಥರ ಸ್ಪ್ರೈಟ್ನ ಜಾಸ್ತಿ ಕುಡಿಸೋದಿಲ್ಲ. ಸೊ ಇದು ಮಕ್ಕಳಿಗೆ ಒಳ್ಳೆಯದಲ್ಲ, ಇದರಲ್ಲಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ಅಂತ ಆದರೂ ಕೇಳ್ತಾನೆ ಇಲ್ಲ. ಸೊ ಏನೂ ಆಗಲ್ಲ, ಒನ್ಸ್ ಕೊಡು ಅಂತ ನಮ್ಮ ಮನೆಯವರು ಅಂದರು. ಹಾಗಾಗಿ ಹಾಕ್ಕೊಡ್ತಾ ಇದ್ದೀನಿ. ನನಗಂತೂ ಒಂಚೂರು ಇಷ್ಟ ಇಲ್ಲ ಆಯಿತಾ ಈ ಥರ ಮಕ್ಕಳಿಗೆಲ್ಲ ಕೊಡೋಕ್ಕೆ. ಇದು ಯಾರಾದರೂ ಬಂದರೆ ಅಂತ ಗೆಸ್ಟಿಗೆ ಕೊಡೋಕ್ಕೆ ಅಂತ ಇಟ್ಟಿರೋದನ್ನ ಇವತ್ತು ಅವನಿಗೆ ಅಂತ ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಮಾಡ್ತಿದ್ದಾನೆ ಅಂತ. ನನಗಂತೂ ಒಂಚೂರು ಇಷ್ಟ ಇಲ್ಲ ಆಯಿತಾ ಈ ಥರ ಒಂದು ಡ್ರಿಂಕ್ಸ್ನ ಕೊಡೋದಕ್ಕೆ. ಆದರೂ ಏನು ಮಾಡೋಣ, ಈ ಥರ ಹಠ ಮಾಡಿದಾಗ ಕೊಡಲೇಬೇಕಾಗತ್ತಲ್ವ. ಏನಿದು ಆಶ್ಚರ್ಯ ಅಲ್ವಾ, ಬಸ್ಸಲ್ಲಿ ಯಾರೂ ಇಲ್ಲ. ನನಗಂತೂ ತುಂಬ ಆಶ್ಚರ್ಯವಾಯಿತು. ತುಂಬ ಆಧಾರ್ ಕಾರ್ಡ್ ಫ್ರೀ ಇರೋದ್ರಿಂದ ನನಗೆ ಭಯ ಆಗಿತ್ತು ತುಂಬ ಜನ ಇರ್ತಾರೇನೋ ಅಂತ.
ಆದರೆ ಈ ಥರ ಬಸ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಎಷ್ಟು ಸ್ಪೇಸ್ಫುಲ್ ಮಾಡಿತ್ತು ಗೊತ್ತಾ. ಬಸ್ಸಲ್ಲಿ ಒಂಚೂರು ಕಿರಿಕಿರಿ ಇಲ್ಲ, ಏನೂ ಇಲ್ಲ. ತುಂಬ ಖುಷಿ ಆಯಿತು. ಅಜ್ಜಿ ಕಾರ್ಯ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದಾಯಿತು. ಸೊ ಇನ್ಮೇಲೆ ಡೈಲಿ ರೂಟೀನ್ ಸ್ಟಾರ್ಟ್ ಆಗಿಬಿಡುತ್ತೆ. ನನಗಂತೂ ಬಸ್ಸಲ್ಲಿ ಬಂದಿರೋದಕ್ಕೂ ತುಂಬಾ ಸುಸ್ತಾಗ್ತಿತ್ತು. ನನ್ನ ಮಗನಿಗೂ ಹಂಗೆ ಬೇಡವಾ? ಆಗ್ತಿತ್ತು. ಬೇಕಾ ಬೇಡವಾ ರೀತಿ? ರೀತಿ ಬೇಕಾ ಬೇಡವಾ? ತಗೊಳ್ಳೋ. ಏನು ಬೇಕು ಮತ್ತು ನಿಂಗೆ? ಜ್ಯೂಸ್. ನೆಗಡಿ ಆಗೈತಿಲ್ಲ ನಿಂಗೆ? ಇಲ್ಲ? ತೋರಿಸು ತೋರಿಸು. ಜ್ಯೂಸ್ ಬೇಕಾ? ನನ್ನ ಹತ್ರ ಕಾಸಿಲ್ಲಪ್ಪ. ಎಲ್ಲೈತೆ? ಎಲ್ಲೈತೆ ಹೇಳು? ಎಲ್ಲೈತೆ? 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 ಎಲ್ಲೈತೆ ಹೇಳು? ಎಲ್ಲೈತೆ? ನನ್ನ ಹತ್ರ ಕಾಸಿಲ್ಲ. ಹೆಂಗೆ ಹೋಗಿ ಬರ್ತಿದ್ದಾನೆ ಅಂತ ತುಂಬಾ ಖುಷಿ ಆಗುತ್ತೆ. ಈ ಥರ ಆ ಒಂದು ಫೀಲಿಂಗೇ ಬೇರೆ ಅಲ್ವಾ. ಗಂಡ್ಮಕ್ಳಿರುವಂಥ ತಾಯಂದಿರಿಗೆ ಈ ಅನುಭವ ಆಗೇ ಆಗಿರುತ್ತೆ. ನನ್ನ ಮಗ ನನಗೆ ತುಂಬ ಇಷ್ಟಪಡ್ತಾನೆ. ಸೊ ನಾವು ಬೆಳೆದಿರುವಂಥ ನಮ್ಮನೆ ಎದುರು ನಮ್ಮ ಗಿಡದಲ್ಲೇ ಆಗಿರುವಂಥ ಒಂದು ಹೂವನ್ನ ಕೊಟ್ಟು ಸ್ಕೂಲಿಗೆ ಹೋಗ ಒಂದು ಸ್ವಲ್ಪ ಬಾಯಿ ಮಾತಿನ ಕೂತ್ಕೊಂಡು